ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಕುರ್ಚಿ ಗುದ್ದಾಟ ಜೋರಾಗಿರುವಂಥದ್ದು. ಒಂದು ಕಡೆ DCM DK ಶಿವಕುಮಾರ್ ಅವರು ಔತಣಕೂಟವನ್ನು ಶಾಸಕರಿಗೆ ಹಾಗೂ ಸಚಿವರಿಗೆ ಏರ್ಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೆ 16ನೇ ತಾರೀಕು CM ಸಿದ್ದರಾಮಯ್ಯನವರು ಕೂಡ ಏನು ಸಚಿವರು ಶಾಸಕರಿಗೆ ಔತಣಕೂಟವನ್ನು ಏರ್ಪಡಿಸಿರುವಂಥದ್ದು. ಇದರ ಬೆನ್ನಲ್ಲೇ ನಿನ್ನೆ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ವರ್ಣ ಕ್ಷೇತ್ರದ ವರ್ಕೂಡು ಗ್ರಾಮದಲ್ಲಿ ಬೀರೇಶ್ವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು. ಇನ್ನು ವೇದಿಕೆಯ ಭಾಷಣದಲ್ಲಿ CM ಸಿದ್ದರಾಮಯ್ಯನವರು ಆಡಿದಂತಹ ಒಂದು ಮಾತು, ಮುಂದಿನ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಗೆ CM ಸಿದ್ದರಾಮಯ್ಯನವರು ನಿಲ್ಲೋದಿಲ್ಲ ಅನ್ನುವಂಥದ್ದನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದಂತಿತ್ತು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವ್ರನ್ನ ನೋಡಲು ಸುಮಾರು 10,000ಕ್ಕೆ ಹೆಚ್ಚು ತವರು ಕ್ಷೇತ್ರದ ಕಾರ್ಯಕರ್ತರು ಅಭಿಮಾನಿಗಳು ಸೇರಿದ್ರು ಅಂತ ಆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯನವರು ವೇದಿಕೆಯ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡ್ತಾರೆ. ಪಕ್ಕದಲ್ಲಿ ಯತೀಂದ್ರ ಅವರು ಇರ್ತಾರೆ. ನಾನು ಅಂದ್ರೆ ಕೊನೆಯ ಉಸಿರಿರೋವರೆಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇರ್ತೇನೆ, ಆದ್ರೆ ನನ್ನನ್ನು ಬೆಳೆಸಿದಂತ ರೀತಿಯಲ್ಲೇ ನನ್ನ ಮಗನನ್ನು ಕೂಡ ನೀವು ಅರಸಬೇಕು, ಬೆಳೆಸಬೇಕು ಅಂತ ಕೊಟ್ಟಂತ ಆ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಮುಂದಿನ 2028ರ ಚುನಾವಣೆಗೆ ವರ್ಣದಿಂದ ಯತೀಂದ್ರ ಅವರು ಸ್ಪರ್ಧೆ ಮಾಡೋದು ಫಿಕ್ಸ್. ಅಲ್ಲದೆ CM ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದ್ರ ಅನ್ನುವಂತ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 2023ರ ಚುನಾವಣೆಯಲ್ಲಿ CM ಸಿದ್ದರಾಮಯ್ಯನವರು ನಿಲ್ಲೋದಿಲ್ಲ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಇದನ್ನ ಅವರೇ ಸಹ ಒಂದು ಕಡೆ ಸ್ಪಷ್ಟಪಡಿಸಿದ್ರು. ಆದ್ರೆ ಅಭಿಮಾನಿಗಳ ಒತ್ತಡ, ಕಾರ್ಯಕರ್ತರ ಒತ್ತಡ ಜಾಸ್ತಿ ಆದೇನೆಲ್ಲ ನಾನು ಚುನಾವಣೆಗೆ ನಿಲ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಚುನಾವಣೆಗೆ ನಿಂತಿದ್ರು, ವರ್ಣದಿಂದ ಗೆದ್ದು ಮುಖ್ಯಮಂತ್ರಿ ಸಹ ಆಗಿದ್ರು. ಆದ್ರೆ ಇದೀಗ ಅದೇ ವರ್ಣ ಕ್ಷೇತ್ರದಲ್ಲಿ ನಿಂತು ಮಾತನಾಡಿದಂತ CM ಸಿದ್ದರಾಮಯ್ಯನವರು ನನ್ನ ಮಗನನ್ನ ಬೆಳೆಸಬೇಕು ಅಂತ ಕಾರ್ಯಕರ್ತರು ಅಭಿಮಾನಿಗಳ ಮುಂದೆ ಕೇಳಿದಂತಹ ಒಂದು ಮಾತೇನಿದೆ, ಅದು ರಾಜ್ಯ ರಾಜಕಾರಣದಲ್ಲಿ 2028ರ ಚುನಾವಣೆಗೆ CM ಸಿದ್ದರಾಮಯ್ಯನವರು ವರ್ಣ ಕ್ಷೇತ್ರದಿಂದ ನಿಲ್ಲೋದಿಲ್ಲ, ಅಲ್ಲದೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ, ಚುನಾವಣಾ ರಾಜಕಾರಣದಲ್ಲಿ ಇರೋದಿಲ್ಲ ಎಂಬ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದಂತಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ CM ಸಿದ್ದರಾಮಯ್ಯನವರು ತವರು ಕ್ಷೇತ್ರದಲ್ಲಿ ಪ್ರವಾಸವನ್ನ ಪದೇ ಪದೇ ಆಗಾಗ್ಗೆ ಮಾಡ್ತಾ ಇರುವಂತ. ಇದರ ಜೊತೆಗೇನೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅವರು ಅತಿ ಹೆಚ್ಚು ತಮ್ಮ ಸಮಯವನ್ನ ಸ್ಪೆಂಡ್ ಮಾಡ್ತಾ ಇರೋದು ಅದು ವರ್ಣ ಕ್ಷೇತ್ರದಲ್ಲಿ. ಮೈಸೂರಿಗೆ ಬಂದಾಗಲೆಲ್ಲೂ ಕೂಡ ವರ್ಣ ಕ್ಷೇತ್ರದ ಯಾವುದೋ ಒಂದು ಹಳ್ಳಿಗಳಲ್ಲಿ ಅವರು ಜನಸ್ಪಂದನ ಕಾರ್ಯಕ್ರಮ ಇರ್ಬೋದು, ಕಾರ್ಯಕರ್ತರ ಹಾಗೂ ಜನಗಳ ಅಹವಾಲು ಸ್ವೀಕಾರ ಮಾಡೋದನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ವರ್ಣ ಕ್ಷೇತ್ರದಲ್ಲೇ ನಿಲ್ಲೋದು ಖಚಿತ ಆಗಿದೆ. ಮತ್ತೊಂದು ಕಡೆಗೆ ಎದುರಾಳಿಯಾಗಿರುವಂತಹ BJP ಇರ್ಬೋದು, JDS ಇರ್ಬೋದು, ಮೈತ್ರಿ ಮಾಡಿಕೊಂಡ್ರು ಕೂಡ ವರ್ಣ ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಯತೀಂದ್ರ ಅವರು ಕೊಟ್ಕೊಂತಾ ಬರ್ತಾ ಇರುವಂತ. ಅದರ ಜೊತೆಗೇನೆ ತನ್ನ ಪುತ್ರನ ಬೆಂಬಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದೆ ತನ್ನ ಉತ್ತರಾಧಿಕಾರಿ ಯತೀಂದ್ರ ಅವರೇ ಆಗ್ತಾರೆ. ವರ್ಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ತಾರೆ. ಅಲ್ಲದೆ ಮೈಸೂರು ಭಾಗದ ಪ್ರಮುಖ ನಾಯಕರನ್ನಾಗಿ ನೀವು ಅವ್ರನ್ನ ಮಾಡಬೇಕು ಅಂತ ಒಂದು ರೀತಿಯ ಪರೋಕ್ಷ ಸಂದೇಶವನ್ನ ವರ್ಣ ಕ್ಷೇತ್ರ ಜನಗೆ CM ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅದೇನೇ ಇರ್ಬೋದು, ಒಟ್ಟಾರೆಯಾಗಿ CM ಸಿದ್ದರಾಮಯ್ಯನವರು ನಿನ್ನೆ ಆಡಿದಂತಹ ಒಂದು ಮಾತಿನಿಂದ 2028ರ ಚುನಾವಣೆಗೆ CM ಸಿದ್ದರಾಮಯ್ಯನವರು ನಿಲ್ಲೋದಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ ಮಾಹಿತಿ. ಆದರೆ ಮತ್ತೊಂದು ಕಡೆ ಯತೀಂದ್ರ ಅವ್ರನ್ನ ಬೆಳೆಸ್ತಾರೆ. ಅಲ್ಲದೆ ಒಂದು ವೇಳೆ DCM DK ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನೇನಾದ್ರೂ CM ಸಿದ್ದರಾಮಯ್ಯನವರು ಬಿಟ್ಕೊಟ್ರೆ ಯತೀಂದ್ರ ಅವರು DCM ಸಹ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ಸಹ ಜೋರಾಗಿದೆ. ಇದನ್ನ ಹೊರತುಪಡಿಸಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಯುಗಾದಿಯ ನಂತರ ಯಾವೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ತೆಗೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.